ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟ SDA ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಟಾಪಿಕ್ಸ್ನ ನೋಡ್ತಾ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರಲ್ಲಿ ತುಂಬ ಸತಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್, ತುಂಬಾನೇ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್, ತುಂಬಾನೇ ಅಂದರೆ ಅವೇ ಮತ್ತೆ ಬರ್ತಾ ಇರ್ತವಲ್ಲ, ಇದು ನಿಮ್ಮ ಸಿಲೆಬಸ್ಸು. ಸೊ ಸಿಲೆಬಸ್ ಮೇಲೆ ಗಮನ ಇರಲಿ. ಯಾರ್ಯಾರ PDF ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಣಿಸ್ತಾ ಇದೆ, ಈ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನೋಡ್ತೋಗೋಣ, ಒಂದೊಂದೇ ಸಬ್ಜೆಕ್ಟ್ ನೋಡ್ತೋಗೋಣ. ಮೊದಲಿಗೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಡ್ತೋಗೋಣ. ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ಗೆ ಇರುತ್ತೆ. 25 ಮಾರ್ಕ್ಸ್ ತೆಗಿಬೋದು. ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಬರುತ್ತಲ್ಲ, ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಿದ್ರೆ ಸುಮಾರು ಒಂದು 10ರಿಂದ 12 ಕ್ವಶನ್ಸ್ ಅಲ್ಲಿಂದನೇ ಕವರಪ್ ಆಗುತ್ತವೆ. ಕರೆಂಟ್ ಅಫೇರ್ಸ್ ಇಟ್ಕೊಂಡು ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಿದ್ರೆ 10ರಿಂದ 12 ಕ್ವಶನ್ಸ್ ಅವೇ ಬಂದಿರ್ತವೆ. ಇನ್ನು ಮಿಕ್ಕಿದ ರಿಪೀಟೆಡ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ತಾ ಹೋದ್ರೆ ಸಾಕಾಗುತ್ತೆ. ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು ಎಲ್ಲ ನೋಡ್ಕೊಡ್ರಿ. ಪ್ರತಿಯೊಂದನ್ನು ಇಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ರಾಜ್ಯ ಹೈಕೋರ್ಟ್ಸ್ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ? ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗಿದೆ. ಯಾರಿಗಿದೆ? ರಾಷ್ಟ್ರಪತಿಗಳಿಗಿದೆ. ಇನ್ನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗ್ಬೋದಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೋದು. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಏನಾರ ಆದ್ರೆ ಆರ್ಟಿಕಲ್ 32 ಪ್ರಕಾರ 32 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮತ್ತು 226 ಪ್ರಕಾರ ನಿಮ್ಮ ಹೈಕೋರ್ಟ್ಗೆ ಹೋಗ್ಬೋದು. 226 ಪ್ರಕಾರ 226 ಪ್ರಕಾರ ಹೈಕೋರ್ಟ್ಗೆ ಹೋಗ್ಬೋದು. ತನ್ನದೇ ಆದ ಹೈಕೋರ್ಟ್ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದ್ರೆ ದೆಹಲಿಗೆ ತನ್ನದೇ ಆದಂತ ಇದಿದೆ, ಬೇರೆ ಹೋಗಿಲ್ಲ. ಇನ್ನು ನೆಕ್ಸ್ಟ್ ಉಚ್ಚ ನ್ಯಾಯಾಲಯ ಇರ್ತಕ್ಕಂಥದ್ದು ಕೇಂದ್ರ ಪಟ್ಟಿಲ್ ಬರುತ್ತೆ. ಉಚ್ಚ ನ್ಯಾಯಾಲಯ ಕೇಂದ್ರ ಪಟ್ಟಿಲ್ ಬರುತ್ತೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ, ಸಂಸತ್ತು ಏನಾದ್ರು ಅವಶ್ಯಕತೆ ಇದ್ರೆ, ಏನಾದ್ರು ಒಂದು ಚೇಂಜಸ್ ಮಾಡಬೇಕು ಅಂತಿದ್ರೆ, ಏನಾದ್ರು ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ಸ್ ಅಷ್ಟೇನೆ ಕೇಂದ್ರ ಪಟ್ಟಿಲೇ ಬರೋದು. ಏನಾದ್ರು ಮಾಡ್ಬೇಕು ಅಂದ್ರೆ ಸ್ಪೆಷಲ್ ಮೆಜಾರಿಟಿ ತಗೊಂಡು ಮಾಡ್ಬೋದು. ತುಂಬಾನೇ ಮೆಜಾರಿಟಿ ಅಂದ್ರೆ ತುಂಬಾನೇ ಕಂಡೀಷನ್ಸ್ ಇದಾವೆ, ಅಷ್ಟೆಲ್ಲ ತಗೊಂಡು ಏನಾದ್ರು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿದ್ರೆ ಮಾಡ್ಬೋದು. ಇನ್ನು ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿರ್ತಾರೆ ಅಂದ್ರೆ 2 ವರ್ಷದವರೆಗೆ ಅಧಿಕಾರದಲ್ಲಿರ್ತಾರೆ. ಇನ್ನು ಉಚ್ಚ ನ್ಯಾಯಾಲಯಗಳು ಯಾವುದು ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ನ್ಯಾಯ ವ್ಯಾಪ್ತಿಯನ್ನು ಹೊಂದಿರುತ್ತಪ್ಪ ಅಂದ್ರೆ ಕೆಳಗಿನ ಉಚ್ಚ ನ್ಯಾಯಾಲಯಗಳಲ್ಲಿ ಯಾವುದು ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ನ್ಯಾಯ ವ್ಯಾಪ್ತಿಯನ್ನು ಹೊಂದಿರುತ್ತಪ್ಪ ಅಂದ್ರೆ ಗುವಾಹಟಿ ಅಸ್ಸಾಂ ಬರುತ್ತೆ. ಅದು ಎರಡು ಇದನ್ನ ಜುರಿಡಿಕ್ಷನ್ ಒಳಗೊಂಡಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇನ್ನ ರಿಟ್ಗಳನ್ನು ನೀಡ್ತಕ್ಕಂಥ ಹೈಕೋರ್ಟಿನ ಅಧಿಕಾರ ಕೆಳಗಿನ ಯಾವ ಲೇಖನದ ಅಡಿ ಬರುತ್ತಪ್ಪ ಅಂದ್ರೆ 226. ಈಗ ತಾನೇ ಹೇಳಿದ್ನಲ್ಲ 226, ಇದು ನಿಮ್ಮ ಸುಪ್ರೀಂ ಕೋರ್ಟ್. ಇನ್ನ ಕೆಳಗಿನ ಯಾವ ಸ್ಥಳದಲ್ಲಿ ಹೈಕೋರ್ಟಿನ ಶಾಖೆ ಇದೆಯಪ್ಪ ಅಂದ್ರೆ ಧಾರವಾಡದಲ್ಲಿದೆ. ಮಿಕ್ಕಿದ ಯಾವ್ದ್ರಲ್ಲೂ ಇಲ್ಲ. ಇನ್ನು ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಇಂಪಾರ್ಟೆಂಟ್. ಇದು 62 ವರ್ಷಕ್ಕೆ ನಿವೃತ್ತಿ ಆಗ್ತಾರೆ. ಇಂಪಾರ್ಟೆಂಟು. ಇನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿನ ಕೆಳಗಿನವರಲ್ಲಿ ಯಾರು ತೆಗೆದುಹಾಕ್ಬೋದಪ್ಪ ಅಂದ್ರೆ ಹೆಂಗ್ ತೆಗಿತಾರಪ್ಪ ಅಂದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ತೆಗಿತಕ್ಕಂಥ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನ್ ಪ್ರೊಸೀಜರ್ ಇದೆ ಸೇಮ್ ಅದೇ ಪ್ರೊಸೀಜರ್ನೇ ಫಾಲೋ ಮಾಡ್ಬೇಕು. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನ ತೆಗಿಲಿಕ್ಕೆ ಏನ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಬೇಕು. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಬಹುದು ಅಂತ ಕೇಳ್ತಾರೆ. ಯಾರು ನೇಮಕ ಆಗಿದ್ರೆ 100% ತೆಗಿತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೇಮಕಾತಿ ಏನಾದ್ರು ಹೊಸದಾಗಿ ಆಗಿದ್ರೆ 100% ಕ್ವಶನ್ ಬಂದಿರುತ್ತೆ. ಯಾವುದೇ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶನ ಇದರಲ್ಲಿ ಅಪಾಯಿಂಟ್ ಮಾಡ್ತಾರೆ. ಇನ್ನು ಹಾಲಿ ಸಮಯ ಭಾರತದಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಪ್ರಸ್ತುತ 25 ಇರ್ತಕ್ಕಂಥದ್ದು. ಇನ್ನು ಬಂಧನದಲ್ಲಿದ್ದ ಯಾವುದೇ ವ್ಯಕ್ತಿ ಸಾವನ್ನಪ್ಪಿದ ಪ್ರಸಂಗಗಳಲ್ಲಿ ಸೆಕ್ಷನ್ 176 CRPC ಪ್ರಕಾರ ಕೆಳಗಿನ ಅಧಿಕಾರದ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಯಾರಿಗೆ ಕೆಳಗಿನ ಅಧಿಕಾರ ಯಾರಿಗಿರುತ್ತಪ್ಪ ಅಂದ್ರೆ CRPC ಪ್ರಕಾರ ಕೆಳಗಿನ ಅಧಿಕಾರ ಕ್ರಮ ಕೈಗೊಳ್ಳತಕ್ಕದ್ದು ಅಂದ್ರೆ ಅದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಇರುತ್ತೆ. ಇನ್ನು ರಾಜ್ಯಗಳಲ್ಲಿ ಜಿಲ್ಲಾ ನ್ಯಾಯಾಧೀಶನ ನೇಮಕಾತಿ ಮಾಡ್ತಕ್ಕಂಥವ್ರು ಹೈಕೋರ್ಟ್ ಜೊತೆ ಸಮಾಲೋಚನೆ ನಡೆಸಿ ರಾಜ್ಯದ ರಾಜ್ಯಪಾಲರು ನೇಮಕಾತಿ ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ನ 2 ಕಾಯಂ ನ್ಯಾಯಪೀಠ ಇರ್ತಕ್ಕಂಥದ್ದು, ಒಂದು ಧಾರವಾಡ, ಇನ್ನೊಂದು ಕಲಬುರಗಿ. ಈ ಪೈಕಿ ನೆಕ್ಸ್ಟ್ GK ನೋಡ್ತಾ ಹೋಗೋಣ. GK ಸ್ವಲ್ಪ ಕ್ವಶನ್ಸ್ ನೋಡ್ತಾ ಹೋಗೋಣ ಇವತ್ತು. GK ಈ ಪೈಕಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಅಂತ. ವಿಶ್ವದಲ್ಲಿ ಒಂದು ದೇಶದಲ್ಲಿ ಪ್ರಧಾನಿಯಾದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಸಿರಿಮಾವೋ ಬಂಡಾರನಾಯಕೆ ಅಂತ.
ಸಿರಿಮಾವು ಭಂಡಾರನಾಯ್ಕೆ ಫಸ್ಟ್ ಆಗಿದ್ದು. ಇನ್ನು ವಿಶ್ವಸಂಸ್ಥೆ ಮಹಾಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದಂಥ ಮೊದಲ ಮಹಿಳೆ ಮೊದಲ ಭಾರತೀಯ ಯಾರಪ್ಪ ಅಂದ್ರೆ ವಾಜಪೇಯಿ, ಎ ಬಿ ವಾಜಪೇಯಿನವರು. ಎ ಬಿ ವಾಜಪೇಯಿ ಫಸ್ಟ್ ಭಾಷಣ ಮಾಡಿದ್ದವ್ರನ್ನ ಹಿಂದಿನಲ್ಲಿ. ಇನ್ನ ಭಾರತೀಯ ಮಹಿಳಾ ಬ್ಯಾಂಕ್ನ ಫಸ್ಟ್ ಸಿಇಒ ಯಾರಪ್ಪ ಅಂದ್ರೆ ಉಷಾ ಅನಂತ ಸುಬ್ರಹ್ಮಣ್ಯಂ ಅಂತ. ಈ 3 ಜನರ ಪೈಕಿ ಯಾರು ಮಹಿಳಾ ಹೋರಾಟಗಾರ್ತಿ ಪೈಲಟ್ ಅಲ್ಲ. ಇವರು 2016 ಜೂನ್ ನಲ್ಲಿ ಭಾರತೀಯ ವಾಯುದಳಕ್ಕೆ ಆಯ್ಕೆಯಾದ್ರಪ್ಪ ಅಂದ್ರೆ ಅನುಪಮಾ ರಾವತ್ ಸರಿಯಾದಂತ ಉತ್ತರ. ಇನ್ನ ಯಾವ ಕ್ರೀಡೆಯಲ್ಲಿ ಮೀರಾಬಾಯಿ ಚಾನು ಟೋಕಿಯೋ ಒಲಿಂಪಿಕ್ ನಲ್ಲಿ ಮೊದಲ ಪದಕವನ್ನು ಪಡ್ಕೋತಾರಪ್ಪ ಅಂದ್ರೆ ವೆಯ್ಟ್ ಲಿಫ್ಟಿಂಗ್ ನಲ್ಲಿ. ಇನ್ನ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷೆ ಯಾರಪ್ಪ ಅಂದ್ರೆ ಅನಿ ಬೆಸೆಂಟ್ ಅವರು. ಫಸ್ಟ್ ಅದು ಅವರೇ ಆಗಿದ್ದು. ಇನ್ನ ಎವರೆಸ್ಟ್ ಹತ್ತಿದಂತ ಮೊದಲ ಮಹಿಳೆ ಜುಂಕೋ ತಾಯ್ಬಾ ಅಂತ. ಇನ್ನ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ರಮಾದೇವಿಯವರು. ಭಾರತೀಯ ಮಹಿಳೆ ಅಂತಾರಾಷ್ಟ್ರೀಯ ಸೌಂದರ್ಯ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದು ಮಿಸ್ ವರ್ಲ್ಡ್ ಬಿರುದನ್ನು ಗೆದ್ದಂತ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರೆ ರೀಟಾ ಫರಿಯಾ ಅಂತ. ಭಾರತೀಯ ಮಹಿಳೆ ಅಂತಾರಾಷ್ಟ್ರೀಯ ಸೌಂದರ್ಯ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದು ಮಿಸ್ ವರ್ಲ್ಡ್ ಬಿರುದನ್ನು ಗೆದ್ದಂತ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರೆ ರೀಟಾ ಫರಿಯಾ ಅಂತ. ಪೋಪ್ ಬೆನೆಟಿಕ್ 16 ಇವರು ಭಾರತದಿಂದ ಸಂತ ಪದವಿ ಸ್ಥಾನಕ್ಕೆ ಏರಿದಂತ ಮಹಿಳೆ. ಸೊ ಪೋಪ್ ಬೆನೆಟಿಕ್ 16 ಇವರು ಭಾರತದಿಂದ ಸಂತ ಸ್ಥಾನಕ್ಕೆ ಏರಿದಂತ ಮಹಿಳೆ ಯಾರಪ್ಪ ಅಂದ್ರೆ ಸಿಸ್ಟರ್ ಆಲ್ಫೋನ್ಸಾ ಅಂತ. ಇನ್ನ ಒಲಿಂಪಿಕ್ ನಲ್ಲಿ ಸ್ಪರ್ಧಿಸಿದ ಮೊದಲ ಮಹಿಳೆ ನೀಲಿಮಾ ಘೋಷ್ ಅಂತ. ಫಸ್ಟ್ ಇವರೇನೆ. ಇನ್ನ BSF ಗೆ ಮೊದಲು ಆಯ್ಕೆಯಾದಂತ ಮಹಿಳೆ ತನುಶ್ರೀ ಪಾರ್ಕಿ ಅಂತ. ಇದ್ರ ಮೇಲೆ ಇವೆಲ್ಲದ್ರ ಮೇಲೆ ಮಹಿಳೆಯರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ತೆಗೆದಿರ್ತಾರೆ. ಇನ್ನು ಭಾರತದ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಅವನಿ ಚತುರ್ವೇದಿಯವರು. ಇನ್ನ ನಿಮ್ಮ ಸಹಕಾರ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಸಹಕಾರ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕಂಪಲ್ಸರಿ ಬಂದೇ ಬರ್ತವೆ ಅಂತಕ್ಕಂಥವು. ಭಾರತದಲ್ಲಿ ಸಹಕಾರ ಸಪ್ತಾಹವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ನವೆಂಬರ್ 14ರಿಂದ ಒನ್ ವೀಕ್ ಆಚರಿಸ್ತಾರೆ. 1 ವೀಕ್. ಇನ್ನು ಅಂತಾರಾಷ್ಟ್ರೀಯ ಸಹಕಾರ ದಿನ ಯಾವ್ದಪ್ಪ ಅಂದ್ರೆ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲನೇ ಶನಿವಾರ. ಇನ್ನು ಇತ್ತೀಚಿನ ಸಾಲಗಳಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕಾರ ಇದಾವಪ್ಪ ಅಂದ್ರೆ 3 ಟೈಪ್ಸ್ ಇದಾವೆ. ಸಾಲಗಳಲ್ಲಿ 3 ಟೈಪ್ ಇದಾವೆ. ಒಂದು ಅಲ್ಪಾವಧಿ ಸಾಲ, ಇನ್ನೊಂದು ದೀರ್ಘಾವಧಿ ಸಾಲ, ಇನ್ನೊಂದು ಮಧ್ಯಮಾವಧಿ ಸಾಲ ಅಂತ. ಇನ್ನ ಸಹಕಾರ ಸಂಘಗಳ ಮೂಲಕ ನೀಡಲಾಗುವ ಸಾಲವನ್ನು ಏನಂತ ಕರೀತಾರಪ್ಪ ಅಂದ್ರೆ ಸಹಕಾರಿ ಸಾಲ ಅಂತ ಹೇಳಿ ಕರೀತಾರೆ. ಇನ್ನ ಅಲ್ಪ ಅವಧಿಯವರೆಗೆ ನೀಡಲಾಗುವ ಸಾಲವನ್ನು ಏನಂತ ಕರೀತಾರಪ್ಪ ಅಂದ್ರೆ ಅಲ್ಪಾವಧಿ ಸಾಲ ಅಂತ ಹೇಳಿ ಕರೀತಾರೆ. ಸಹಕಾರ ಸಂಘಗಳ 15 ತಿಂಗಳಿನಿಂದ 5 ಇಲ್ಲವೇ 7 ವರ್ಷದೊಳಗೆ ನೀಡಲಾಗತಕ್ಕಂಥ ಸಾಲ. ಈ ಡ್ಯೂರೇಷನ್ ಜ್ಞಾಪಕ ಇಟ್ಕೊಂಡ್ರೆ 15 ತಿಂಗಳಿಂದ ಸ್ಟಾರ್ಟ್ ಆದ್ರೆ 5 ವರ್ಷ ಇಲ್ಲ 7 ವರ್ಷದವರೆಗೂ ಕೊಡ್ತಾರೆ ಅಂದ್ರೆ ದಟ್ ಇಸ್ ಕಾಲ್ಡ್ ಮಧ್ಯಮಾವಧಿ ಸಾಲ ಅಂತ ಹೇಳಿ ಕರೀತಾರೆ. ಇನ್ನ ಸಹಕಾರ ಸಂಘಗಳಲ್ಲಿ 5 ವರ್ಷಗಳಿಂದ ಸುಮಾರು 15ರಿಂದ 20 ವರ್ಷ ಇಲ್ವೇ 25 ವರ್ಷ ದೀರ್ಘಾವಧಿಯಾಗಿ ಏನಾದ್ರು ಕೊಟ್ಟರೆ ಅದನ್ನ ದೀರ್ಘಾವಧಿ ಸಾಲ ಅಂತ ಹೇಳಿ ಕರೀತಾರೆ. ಕೇಳ್ತಾ ಇರ್ತಾರೆ. ಇನ್ನ ವ್ಯವಸಾಯಗಾರರಿಗೆ ವಿವಿಧ ಅವಧಿಯ ಸಾಲಗಳೇ ಅಲ್ಲದೆ ಬಳಕೆಯ ಸಾಲ, ಇನ್ನೊಂದು ಆಹಾರ ವಸ್ತುಗಳ ಸರಬರಾಜು, ಬ್ಯಾಂಕಿಂಗ್ ಸೌಲಭ್ಯ ಮೊದಲಾದ ಸೇವೆ ಒದಗಿಸೋದು ಸಹಕಾರ ಸಂಘಗಳೇ ಆಗಿರ್ತವೆ. ಇನ್ನ ಕೃಷಿಕರ ದೈನಂದಿನ ಜೀವನ ಮತ್ತು ವ್ಯಾಪಾರ ವ್ಯವಹಾರಗಳ ಮೇಲೆ ಪರಿಣಾಮ ಬೀರುವ ಎಲ್ಲಾ ಚಟುವಟಿಕೆಗಳನ್ನ ಕೈಗೊಳ್ಳತಕ್ಕಂಥ ಸಂಘ ವಿವಿಧೋದ್ದೇಶ ಸಹಕಾರಿ ಸಂಘ ಆಗಿರುತ್ತೆ. ವಿವಿಧೋದ್ದೇಶ ಸಹಕಾರಿ ಸಂಘವು ಕೃಷಿ ಮತ್ತು ಕೃಷಿ ಉತ್ಪಾದಕನ ಆರ್ಥಿಕ ಪುನರುಜ್ಜೀವನದ ಪ್ರಕ್ರಿಯೆ ಅಥವಾ ತಂತ್ರಜ್ಞಾನವನ್ನ ಸಾಧಿಸುವ ಸಂಘವಾಗಿದೆ. ಈ ರೀತಿ ಅಭಿಪ್ರಾಯಪಟ್ಟಿರ್ತಕ್ಕಂಥವ್ರು RBI. ಇನ್ನೊಂದ್ಸತಿ ಹೇಳ್ತೀನಿ. ವಿವಿಧೋದ್ದೇಶ ಸಹಕಾರಿ ಸಂಘವು ಕೃಷಿ ಮತ್ತು ಕೃಷಿ ಉತ್ಪಾದಕನ ಆರ್ಥಿಕ ಪುನರುಜ್ಜೀವನದ ಪ್ರಕ್ರಿಯೆ ಅಥವಾ ತಂತ್ರಜ್ಞಾನವನ್ನು ಸಾಧಿಸತಕ್ಕಂಥ ಸಂಘವಾಗಿದೆ ಅಂತ ಹೇಳಿ ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕು. ಇನ್ನು 1976 ನಲ್ಲಿ ಶಿವರಾಮನ್ ಸಮಿತಿಯ ಶಿಫಾರಸು ಮೇರೆಗೆ ಹಾಗೂ ರಾಷ್ಟ್ರೀಯ ಕೃಷಿ ಆಯೋಗದ ವರದಿ ಮೇರೆಗೆ ಗ್ರಾಮಗಳಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸಹಕಾರಿ ಸಂಘವನ್ನ ವ್ಯವಸಾಯ ಸಹಕಾರಿ ಸಂಘ ಅಂತ ಹೇಳಿ ಕರೀತಾರೆ. ಇನ್ನು ರೈತರಿಗೆ ತಾವು ಉತ್ಪಾದಿಸುವ ವಸ್ತುಗಳನ್ನು ಮಾರಾಟ ಮಾಡಲು ವ್ಯವಸ್ಥೆ ಮಾಡೋದು, ದಾಸ್ತಾನು ಸೌಲಭ್ಯ, ಸಾಲ ಸೌಲಭ್ಯ ಮತ್ತು ಇತರೆ ಸವಲತ್ತುಗಳನ್ನು ಒದಗಿಸತಕ್ಕಂಥ ಕಾರ್ಯನಿರ್ವಹಿಸುವ ಸದುದ್ದೇಶದಿಂದ ರಚಿಸಲಾಗಿರ್ತಕ್ಕಂಥದ್ದು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಅಂತ ಹೇಳಿ ಕರಿತೀವಿ. ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಅಂತ. ಮುಂದೆ ಸಹಕಾರದ ಹುಟ್ಟೂರು ಇಂಗ್ಲೆಂಡ್. ಸಮಾಜದಲ್ಲಿ ಸತತವಾಗಿ ಕಂಡುಬರ್ತಕ್ಕಂಥ ಪರಸ್ಪರ ಒಡನಾಟಗಳ ರೂಪವನ್ನು ಸಹಕಾರ ಅಂತ ಹೇಳಿ ಕರೀತಾರೆ. ಸಹಕಾರ ಅಂತ. ಇನ್ನ ನದಿ ದಂಡೆ ನಗರಗಳು ಯಾವ್ಯಾವುದು ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಾವಲ್ಲ. ಕರೆಂಟ್ ಅಫೇರ್ಸ್ ಅಲ್ಲಿ ಈಗ ಸಪೋಸ್ ಅಲಹಾಬಾದ್ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ರಿ. ಅಲಹಾಬಾದ್
ಈ ಕುಂಭಮೇಳ ಎಲ್ಲಿ ನಡೀತಾ ಇದೆ ಅದ್ ನೋಡ್ಕೋಬೇಕು. ಕುಂಭಮೇಳ ಎಲ್ಲಿ ನಡೀತಾ ಇದೆ ಇಂಪಾರ್ಟೆಂಟ್ ಆಗುತ್ತೆ. ಆ ತರ ಕರೆಂಟ್ ಅಫೇರ್ಸ್ ನಲ್ಲಿ ಯಾವ್ದ್ಯಾವ್ದು ಇದೆ, ಕರೆಂಟ್ ಅಫೇರ್ಸ್ ನಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೋಡ್ತಾ ಹೋದ್ರೆ ಯಾವ್ದಾದ್ರು ಈ ನಗರಗಳಲ್ಲಿ ಯಾವ್ದಾದ್ರು ತುಂಬಾ ದೊಡ್ಡದು ಈ ಕುಂಭಮೇಳ ನಡೀತಾ ಇದೆ ಅಂದ್ರೆ ಅದಕ್ಕೆ ಇಟ್ಸ್ ಇನ್ ಕರೆಂಟ್ ಅಫೇರ್ಸ್. ಆ ಪ್ಲೇಸ್ ನದಿ ದಂಡೆ ನಗರಗಳು ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಅದೇ ತರ ಇವೆಂಟ್ಸ್ ನಡೆದಿರ್ತವೆ. ಆ ಇವೆಂಟ್ಸ್ ನ ನೋಡ್ಕೊಳ್ರಿ. ಆ ಇವೆಂಟ್ಸ್ ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ಯಾವ್ದು ಬಂದಿರುತ್ತೋ, ಯಾವ ಇವೆಂಟ್ ನಡೆದಿರುತ್ತೋ ಆ ಜಾಗನ ಮಾರ್ಕ್ ಮಾಡ್ಕೊಳ್ರಿ, ಅದು ಬಂದಿರುತ್ತೆ. ಇಷ್ಟನ್ನು ಬಾಯಟ್ ಮಾಡ್ತೀನಿ ಅನ್ನೋರು ಮಾಡ್ರಿ, ತಪ್ಪೇನಿಲ್ಲ. ಬಟ್ ಅದು ಕರೆಕ್ಟ್ ಪ್ರೊಸೀಜರ್. ಯಾವ ಇವೆಂಟ್ ಈಗ ನಾಸಿಕಲ್ಲಿ ಏನೋ ಒಂದು ನಡೆದಿದೆ, ಏನೋ ಒಂದು ಇವೆಂಟ್ ನಡೆದಿದೆ ಅಂದ್ರೆ ಗೋದಾವರಿ ನದಿ ಕೇಳ್ತಾರೆ, ತಿರುಚನಾಪಳ್ಳಿಲಿ ನಡೆದಿದ್ರೆ ಕಾವೇರಿ ನದಿ ಕೇಳ್ತಾರೆ, ಮಧುರೈನಲ್ಲಿ ನಡೆದಿದ್ರೆ ವೇಗೈ ನದಿ ಕೇಳ್ತಾರೆ. ಈ ತರ ಇರುತ್ತೆ. ಮುಂದೆ ಇಂಗ್ಲಿಷ್ ಪೋರ್ಷನ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಒಂದು ಪ್ರಾಕ್ಟೀಸ್ ಮಾಡೋಣ. ಇರಪ್ಷನ್ಗೆ ಸರಿಯಾದಂತ ಸಮಾನಾರ್ಥಕ ಪದ ಬಸ್ಟಿಂಗ್ ಇನ್ ಅಂತ. ಇರಪ್ಷನ್ಗೆ ಬಸ್ಟಿಂಗ್ ಇನ್ ಅಂತ. ಇನ್ನ ಪ್ರಿಕೇರಿಯಸ್ಗೆ ಕ್ರಿಟಿಕಲ್. ಮ್ಯಾಲೈಸ್ಗೆ ಸಿಕ್ನೆಸ್. ಯಾಗೆ ಡ್ರಿಫ್ಟ್. ಡಿಲೆಕ್ಟಬಲ್ಗೆ ಡಿಲೈಟ್ಫುಲ್. ಮುಂದೆ ಫಿಯನ್ಗೆ ಪ್ರಿಟೆಂಡ್. ಫಿಯನ್ಗೆ ಏನಂತ ಇದು ಮಾಡ್ತಾರೆ, ಪ್ರಿಟೆಂಡ್ ಅಂತ. ಫಿಯನ್ಗೆ ಪ್ರಿಟೆಂಡ್ ನೋಡಿ, ಇಲ್ಲಿದೆ ಪ್ರಿಟೆಂಡ್. ಫಿಯನ್ಗೆ ಸಮಾನಾರ್ಥಕ ಪದ ಪ್ರಿಟೆಂಡ್. ವೆಂಟಪ್ರೇಟ್ಗೆ ಅಬ್ಯೂಸ್. ನಾಸಿಟೇಟ್ಗೆ ಸಿಕ್ಕನ್ನು. ಎಕ್ಸ್ಟಿಟ್ಗೆ ಎಂಡ್ರಪ್ಟೆಡ್. ಇನ್ನೇಟ್ಗೆ ಇನ್ಬೋರ್ನ್. ಇನ್ನು ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಕಲ್ಪಬಲ್ಗೆ ಡಿಪೆಂಡಬಲ್ ಅಂತ, ಆಪೋಸಿಟ್ ವರ್ಡ್. ಕಲ್ಪಬಲ್ಗೆ ಡಿಪೆಂಡಬಲ್. ಹೆಸಿಟೇಟ್ಗೆ ಸರ್ಟನ್. ಟ್ಯಾಕ್ಟಿಸ್ಗೆ ರಿಟರ್ನ್. ವೈಟಲ್ಗೆ ಅನ್ಇಂಪಾರ್ಟೆಂಟ್. ಕವರ್ಡ್ಗೆ ಓಪನ್. ಮುಂದೆ ಕೆಪಾಶಿಯಸ್ಗೆ ಲಿಮಿಟೆಡ್, ಆಪೋಸಿಟ್ ವರ್ಡ್. ಅಡ್ಮಾನಿಷ್ಗೆ ಕಮಾಂಡ್. ಪಾಂಪಸ್ಗೆ ಹಂಬಲ್. ಲೀಪ್ಗೆ ಫಾಲ್. ಬಿಸೈರ್ಗೆ ಯೂಸುವಲ್. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ. ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಆ ಮುಂದೆಗಡೆ ಇರ್ತಕ್ಕಂಥ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.